ಮುನೀಂದ್ರ, ಈಗ ತಮಗೆ ಸಮಾಧಾನವಾಯಿತೆ? ತಾವು ಬೇಡಿದ ದಾನ ತಮಗೆ ಸೇರಿತೆ? ಎಲ್ಲವೂ ನನ್ನದಾಯಿತು ಹರಿಶ್ಚಂದ್ರ. ನಿನ್ನ ಸಮಸ್ತ ರಾಜ್ಯಕೋಶಗಳು ನನ್ನವಾದವು ಹರಿಶ್ಚಂದ್ರ. ಒಂದು ವಿಷಯವನ್ನ ನಾವು ಗಮನಿಸಲಿಲ್ಲ, ನೀನು ಮರೆತಿರುವ ಹಾಗಿದೆ. ಅದೇನೆಂದು ಅಪ್ಪಣೆ ಕೊಡಿ ಮುನೀಂದ್ರ. ದಕ್ಷಿಣೆ ಇಲ್ಲದೆ ದಾನ ನೀಡಿರುವೆ. ಆ ದಾನಕ್ಕೆ ಮಾನ್ಯತೆ ಇಲ್ಲವೆಂದು ಸಂಪ್ರದಾಯವು ಹೇಳುತ್ತದೆ. ಸಂಪ್ರದಾಯಗಳನ್ನು ಮೀರುವುದನ್ನ ಶಾಸ್ತ್ರವು ಸಮ್ಮತಿಸುವುದು. ಆಗಿರುವ ಅಚಾತುರ್ಯವನ್ನು ಸರಿಪಡಿಸಬೇಕಾದರೆ ನೀನು ನನಗೆ ದಕ್ಷಿಣೆಯ ಹಣವನ್ನು ನೀಡಲೇಬೇಕು. ರಾಜ್ಯ ಕೋಶಗಳನ್ನೇ ದಾನವಾಗಿ ನೀಡಿದವನಿಗೆ ದಕ್ಷಿಣೆಯ ಹಣ ಏನು ಮಹಾ ಅಲ್ಲವೇ ಹರಿಶ್ಚಂದ್ರ? ಸಂಪ್ರದಾಯವನ್ನು ಖಂಡಿತ ಮೀರುವುದಿಲ್ಲ ಮುನೀಂದ್ರ. ದಕ್ಷಿಣೆ ಎಷ್ಟೆಂದು ಹೇಳಿ ಭಂಡಾರದಿಂದ ಕೊಡಿಸುತ್ತೆ. ಸಮಸ್ತ ರಾಜ್ಯಕೋಶಗಳು ಕೈಬಿಟ್ಟು ಹೋದವಲ್ಲ ಎಂಬ ಚಿಂತೆಯಲ್ಲಿ ಹರಿಶ್ಚಂದ್ರನ ವಿವೇಕಕ್ಕೆ ಮಂಕು ಬಡಿದಿರುವ ಹಾಗಿದೆ. ಮಹಾರಾಜ, ಸಭಾಸದರ ಸಮ್ಮುಖದಲ್ಲಿ ಪಂಚಭೂತಗಳ ಸಾಕ್ಷಿಯಾಗಿ ನಿನ್ನ ಸಮಸ್ತ ರಾಜ್ಯಕೋಶಗಳನ್ನ ನನಗೆ ಧಾರೆ ಎರೆದು ನೀಡಿರುವೆ. ಅಂದರೆ ಆ ಭಂಡಾರ ಯಾರಿಗೆ ಸೇರುತ್ತದೆ? ಅದು ತಮ್ಮದೇ ಮುನೀಂದ್ರ. ಅಂದರೆ ನನಗೆ ಸಲ್ಲಬೇಕಾದ ದಕ್ಷಿಣೆಯ ಹಣವನ್ನ ನನ್ನ ಭಂಡಾರದಿಂದಲೇ ತೆಗೆದುಕೊಡುತ್ತೀಯಾ? ದಯಮಾಡಿ ಕ್ಷಮಿಸಬೇಕು. ಒಂದು ಕ್ಷಣದ ಮರೆವು ಆವರಿಸಿಕೊಂಡು ಬಿಟ್ಟಿತ್ತು. ಕ್ಷಮೆ ಇರಲಿ. ಹರಿಶ್ಚಂದ್ರ, ಭಂಡಾರದ ಮೇಲೆ ವ್ಯಾಮೋಹವಿದ್ದರೆ ಭಂಡಾರವನ್ನ ರಾಜ್ಯಕೋಶಗಳನ್ನ ನೀನೇ ಇಟ್ಟುಕೋ. ನಾವು ಬರಿಗೈಯಲ್ಲಿ ಹಿಂದಿರುಗುತ್ತೇವೆ. ಇಲ್ಲ ಮುನೀಂದ್ರ, ನನಗೆ ಖಂಡಿತ ಅಂತಹ ವ್ಯಾಮೋಹವಿಲ್ಲ. ಈ ರಾಜ್ಯ ಭಂಡಾರ ಸಮಸ್ತವೂ ತಮ್ಮದೇ. ತಮ್ಮ ದಕ್ಷಿಣೆಯ ಹಣವನ್ನು ನೀಡಲು ನನಗೆ ಸ್ವಲ್ಪ ಕಾಲಾವಕಾಶ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿಶಾಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಮುತ್ತು ರತ್ನ ಭದ್ರ ವೈಡೂರ್ಯಗಳಿಂದ ತುಂಬಿ ತುಳುಕುತ್ತಿರುವ ಭಂಡಾರದ ಒಡೆಯ, ಕೇಳಿದ್ದನ್ನ ಇಲ್ಲವೆನ್ನದೆ ಉದಾರವಾಗಿ ನೀಡುವ ಕೊಡುಗೈ ದಾನಿ. ಒಂದು ಕ್ಷಣದ ಹಿಂದೆ ಈಗ ನನಗೆ ಸಂದಾಯವಾಗಬೇಕಾದ ದಕ್ಷಿಣೆಯ ಹಣವನ್ನು ನೀಡಲು ಕಾಲಾವಕಾಶವನ್ನು ಬೇಡುತ್ತಿದ್ದಾನೆ. ಎಂತಹ ವಿಪರ್ಯಾಸ ಅಲ್ಲವೇ ಹರಿಶ್ಚಂದ್ರ? ಆಯಿತು, ನಿನಗೆ 1 ತಿಂಗಳ ಕಾಲಾವಕಾಶವನ್ನು ನೀಡುತ್ತಿದ್ದೇನೆ. ಅಷ್ಟರೊಳಗಾಗಿ ನನಗೆ ಸಂದಾಯವಾಗಬೇಕಾದ ದಕ್ಷಿಣೆಯ ಹಣವನ್ನು ನೀಡಿ ನಿನ್ನ ಸತ್ಯವಾಕ್ಯವನ್ನು ಉಳಿಸು. ಆಗಲಿ ಮುನೀಂದ್ರ, ಹಾಗೆಯೇ ಆಗಲಿ. ಅಷ್ಟರೊಳಗೆ ತಮ್ಮ ದಕ್ಷಿಣೆಯ ಧನವನ್ನು ಸಲ್ಲಿಸುತ್ತೇನೆ. ದಯಮಾಡಿ ದಕ್ಷಿಣೆಯ ಮೊತ್ತವೆಷ್ಟೆಂದು ತಿಳಿಸಬೇಕು. ದಕ್ಷಿಣೆಯ ಮೊತ್ತ ಗಮನವಿಟ್ಟು ಕೇಳು ಹರಿಶ್ಚಂದ್ರ. ಒಬ್ಬ ಬಲಿಷ್ಠವಾದ ಪುರುಷ ಒಂದು ಎತ್ತರವಾದ ಆನೆಯನ್ನೇರಿ ಒಂದು ಕವಣೆಯ ಕಲ್ಲನ್ನ
ಆಕಾಶದೆತ್ತರಕ್ಕೆ ಬಿಸುತ್ತಿದರೆ ಅದು ಎಷ್ಟು ಎತ್ತರಕ್ಕೆ ಚಿಮ್ಮುವುದೋ ಅಷ್ಟು ಎತ್ತರದ ಧನದ ರಾಶಿಯನ್ನ ನೀನು ನನಗೆ ದಕ್ಷಿಣೆಯಾಗಿ ನೀಡಬೇಕು. ಅರ್ಥವಾಯಿತು ಮುನೀಂದ್ರ. ಹೀಗೆ ಹರಿಶ್ಚಂದ್ರ ಮಹಾರಾಜರು ಕಿಂಚಿತ್ತು ಹಿಂಜರಿಯದೆ ಯಾವುದೇ ಆಲೋಚನೆ ಮಾಡದೆ ತನ್ನ ಸರ್ವಸ್ವವನ್ನು ವಿಶ್ವಾಮಿತ್ರ ಮುನಿಗಳಿಗೆ ದಾನವಾಗಿ ನೀಡಿದರು. ಮುನಿ ಕೇಳಿದ ದಕ್ಷಿಣೆಯ ಧನವನ್ನು ನೀಡುವೆಲೆಂದು ತನ್ನ ಮಾತು ನೀಡಿದರು. ಚಕ್ರವರ್ತಿ ಆದವರು ಅತಿ ಸಾಮಾನ್ಯರಾಗಿ ಮಡದಿ ಚಂದ್ರಮತಿ ಪುತ್ರ ಲೋಹಿತಾಶನೊಂದಿಗೆ ಅಯೋಧ್ಯೆಯನ್ನು ಬಿಟ್ಟು ಹೊರಟರು. ಪುರದ ಪುಣ್ಯವೇ ಹೋಗುತ್ತಿರುವಂತೆ ಸಮಸ್ತ ಪ್ರಜೆಗಳು ಕಣ್ಣೀರು ಮಿಡಿಯುತ್ತಾ ಬೀಳ್ಕೊಟ್ಟರು. ಅವರನ್ನ ತಾನೇ ಸಂತೈಸಿ ವಿಶ್ವಾಮಿತ್ರ ಮುನಿಗಳಿಗೆ ನಿಷ್ಠೆಯಿಂದ ನಡೆದುಕೊಳ್ಳಬೇಕೆಂದು ಹೇಳಿ ಹರಿಶ್ಚಂದ್ರರು ಹೊರಟು ಹೋದರು. ನೀವು ತಿಂದರೆ ನಾನು ತಿಂದಂತೆ, ನೀವು ಆನಂದ ಪಟ್ಟರೆ ನಾನು ಆನಂದ ಪಟ್ಟಂತೆ. ಆಹಾ, ನನ್ನ ಆನಂದದಲ್ಲಿ ನಿನ್ನ ಆನಂದವನ್ನು ಕಾಣುವೆಯಲ್ಲ. ನಿನ್ನಂಥ ಬಂಧುವನ್ನು ಬೇರೆಲ್ಲೂ ನಾ ಕಾಣೆ. ಹಾಗನ್ನಬೇಡಿ ಮಹಾರಾಣಿ. ನಿಮಗೆ ನಿಮ್ಮವರಾಗಿ ಬೇಕಾದಷ್ಟು ಜನರಿದ್ದಾರೆ. ಆದರೆ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ನಿಜ ಹೇಳಬೇಕೆಂದರೆ ನಾನು ಬದುಕಿರುವುದೇ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ನನ್ನ ಕಡೆಯ ಉಸಿರಿರುವವರೆಗೂ ನೀವು ಮತ್ತು ನಿಮ್ಮ ಪುತ್ರ ಭರತನ ಶ್ರೇಯಸ್ಸಿಗಾಗಿ ದುಡಿಯಬೇಕು. ಅಷ್ಟೇ ನನ್ನ ಆಸೆ. ನಿನ್ನಂತಹ ಮಾತೃ ವಾತ್ಸಲ್ಯದ ಹಿತೈಷಿ ಸಿಕ್ಕಿರುವುದು ನನ್ನ ಭಾಗ್ಯ ಮಂತರೆ. ಇಷ್ಟು ಭಾಗ್ಯಕ್ಕೆ ತೃಪ್ತರಾಗಬೇಡಿ ಮಹಾರಾಣಿ. ಇನ್ನು ಹಲವು ಭಾಗ್ಯಗಳ ಮೆರವಣಿಗೆಯೇ ನಡೆಯಬೇಕು. ಮಂಥರೆ, ನಿನ್ನ ಮನಸ್ಸಿನಲ್ಲಿ ಇನ್ನೂ ಏನೇನು ತುಂಬಿಕೊಂಡಿರುವೆ? ಬೇಕಾದಷ್ಟಿದೆ. ಆದರೆ ಅದಕ್ಕಿಂತ ಮೊದಲು ಭರತನ ಪಟ್ಟಾಭಿಷೇಕವಾಗಬೇಕು. ಅದು ತಾನಾಗಿಯೇ ಆಗುತ್ತದೆ. ಅಂದರೆ ಮಹಾರಾಜರು ಭರತನ ಪಟ್ಟಾಭಿಷೇಕಕ್ಕೆ ಒಪ್ಪಿಕೊಂಡರೆ ಯಾವಾಗಂತೆ? ಮುಹೂರ್ತ ಗೊತ್ತುಪಡಿಸಿದ್ದಾರೆಯೇ? ಬೇಗ ಹೇಳಿ ಮಹಾರಾಣಿ. ಎಷ್ಟೊಂದು ಆತುರ ನಿನಗೆ. ಮಂಥರೆ, ನಾನು ಮಹಾರಾಜರೊಂದಿಗೆ ಮಾತನಾಡಿದ ಮೇಲೆ ನನಗೆ ಆ ಭಾವನೆ ಬಂತು. ಮಹಾರಾಜರು ಅಷ್ಟು ಸುಲಭವಾಗಿ ಒಪ್ಪಿಕೊಂಡರೆ? ಏಕೆ ಹಾಗೆ ಕೇಳುತ್ತಿರುವೆ? ಮಹಾರಾಜರಿಗೆ ಹಿರಿಯ ಪುತ್ರ ರಾಮನ ಮೇಲೆ ಹೆಚ್ಚು ಪ್ರೀತಿ. ರಾಮಚಂದ್ರನಿಗೂ ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ. ಸವತಿ ಮಗನ ಪ್ರೀತಿ ಸತ್ಯವೆಂದು ಭ್ರಮಿಸಬೇಡಿ ಮಹಾರಾಣಿ. ಪಾಪ, ಅವನ ಮೇಲೇಕೆ ನಿನಗೆ ಅಸಹನೆ? ಹಾಗೆ ನೋಡಿದರೆ ತಂದೆಯ ನಂತರ ಹಿರಿಯ ಪುತ್ರನೇ ಸಿಂಹಾಸನವನ್ನೇರುವ ಅಧಿಕಾರವುಳ್ಳವನಲ್ಲವೇ? ಮತ್ತೇಕೆ ಅವರು ನಿಮ್ಮನ್ನು ವಿವಾಹವಾಗಬೇಕು?
ಸಾಯುವವರೆಗೂ ನಿಮ್ಮ ಪುತ್ರ ಭರತ ರಾಮನ ಸೇವಕನಾಗೆ ಬಾಳಬೇಕೇನೋ? ಹೇಳಿ ಮಹಾರಾಣಿ, ಬಾಳಬೇಕೇನೋ? ಹಾಗೆಂದು ಆಗಬಾರದು. ನನ್ನ ಪುತ್ರ ಭರತ ಆ ರಾಮನ ಸೇವಕನಾಗಿರುವುದೇ. ಹಾಗಾಗುವುದಕ್ಕೆ ನಾನು ಬಿಡುವುದಿಲ್ಲ ಮಂದರೆ. रघुवंश कुलदैवने अनवरत पतिसेवे अनुकाल पतिभक्ति अनवरत पतिसेवे ದೇವ, ನನ್ನ ಪ್ರಾಣ ಸರ್ವಸ್ವವಾದ ಪತಿಯಿಂದ ಎಂದೂ ಅಗಲದಂತೆ ಮಾಡು. ಸುಖದಲ್ಲಿ ದುಃಖದಲ್ಲಿ ಎಲ್ಲ ಕಾಲದಲ್ಲೂ ಅವರ ನೆರಳಿನಂತೆ ಅನುಸರಿಸಿ ನಡೆಯುವ ಚೈತನ್ಯವನ್ನು ನೀಡು ತಂದೆ. ಸ್ವಾಮಿ, ದೇವಿ, ಅನವರ್ತವು ನೀನು ನನ್ನ ಅಂತರಂಗದಲ್ಲಿ ಬೆರೆತು ಹೋಗಿರುವಾಗ ಅಗಲುವ ಪ್ರಶ್ನೆ ಎಲ್ಲಿ ಬರಬೇಕು? ಹಾಗೆಂದು ಬೇಡಿಕೊಳ್ಳುವ ಅಗತ್ಯವೇನಿದೆ? ಆ ನಂಬಿಕೆ ನನಗಿದೆ ಸ್ವಾಮಿ. ಪತಿಯ ಸಂಪೂರ್ಣ ಪ್ರೇಮಕ್ಕೆ ಪಾತ್ರಳಾದನೆಂದು ಹೆಮ್ಮೆ ಪಡುತ್ತೇನೆ. ಆದರೆ ಯಾವ ಕ್ಷಣದಲ್ಲಿ ದುರ್ವಿಧಿಯ ನೆರಳು ಚಾಚಿಕೊಂಡು ಕೇಡು ಮಾಡುವುದೋ ಎಂಬ ಭಯ. ಕೇಡಿನ ಕಲ್ಪನೆಯಿಂದ ಹೀಗೆ ಕಳವಳಿಸುವುದೇಕೆ ಸೀತೆ? ಭಗವಂತನ ಕೃಪೆಯಿಂದ ದೈವ ಸಮಾನರಾದ ತಂದೆ ತಾಯಿಗಳು ನಮಗಿದ್ದಾರೆ, ಅಕ್ಕರೆಯ ಸೋದರರಿದ್ದಾರೆ, ಪ್ರೀತಿಸುವ ಪ್ರಜೆಗಳಿದ್ದಾರೆ. ಗುರು ಹಿರಿಯರ ಆಶೀರ್ವಾದ ಸದಾ ನಮ್ಮನ್ನು ಕಾಯುತ್ತಿದೆ. ಆದರೂ ಮಾತೆ ಕೈಕೇಯಿ ದೇವಿಯವರ ತಂದೆ ಅಶ್ವಪತಿ ಮಹಾರಾಜರ ವಿಷಯ ಕೇಳಿದ ಮೇಲೆ ಬೇಡವೆಂದರೂ ಮನಸ್ಸು ಅಧೀರವಾಗುತ್ತಿದೆ. ಅಂದರೆ ಅವರು ತಮ್ಮ ಪತ್ನಿಯನ್ನು ತ್ಯಾಗ ಮಾಡಿದ ವಿಷಯವನ್ನು ನೀನು ಕೇಳಿದೆಯಾ? ಹೌದು ಸ್ವಾಮಿ. ಇರುವೆಗಳ ಮಾತಿನ ಪರಿಣಾಮವಾಗಿ ಅವರ ರಾಣಿ ಅರಮನೆಯಿಂದ ಪತಿಯಿಂದ ದೂರವಾದರಲ್ಲ, ಅದೇ ಮತ್ತೆ ಮತ್ತೆ ನೆನಪಾಗುತ್ತಿದೆ. ದೇವಿ, ಅಶ್ವಪತಿ ಮಹಾರಾಜರು ಧರ್ಮಾತ್ಮರು, ಧರ್ಮವನ್ನು ಮೀರಿ ನಡೆದವರಲ್ಲ.
ಪತಿಯ ಪ್ರಾಣವನ್ನೇ ಲೆಕ್ಕಿಸದ ಕಠಿಣಾತ್ಮಳಾದ ಪತ್ನಿಯನ್ನು ತ್ಯಾಗ ಮಾಡಿದ್ದು ಧರ್ಮವಲ್ಲವೆಂದು ಹೇಳುತ್ತಿರುವೆಯಾ? ಆಕೆಯ ವರ್ತನೆಯನ್ನು ನಾನು ಸಮರ್ಥಿಸುತ್ತಿಲ್ಲ. ಒಂದು ಕಡೆ ಪತಿಯ ಸತ್ಯವಾಕ್ಯ ಪರಿಪಾಲನೆಗಾಗಿ ರಾಜಕೋಶಗಳನ್ನು ತೊರೆದು ಪತಿಯ ಹಿಂದೆ ಸಾಗಿದ ಹರಿಶ್ಚಂದ್ರ ಮಹಾರಾಜರ ಪತ್ನಿ ಚಂದ್ರಮತಿ ದೇವಿ, ಇನ್ನೊಂದು ಕಡೆ ಪತಿಯ ಪ್ರಾಣ ಹೋದರೂ ನನ್ನ ಹಠವೇ ಗೆಲ್ಲಬೇಕು ಎಂಬ ಹೆಣ್ಣು. ಎಂಥ ವ್ಯತ್ಯಾಸ! ದೇವಿ, ನಮಗೆ ಹರಿಶ್ಚಂದ್ರ ಚಂದ್ರಮತಿಯರೇ ಆದರ್ಶವಾಗಬೇಕು, ಬೇರೆಯವರಲ್ಲ. ನಿಜ ಸ್ವಾಮಿ. ಸ್ತ್ರೀಕುಲದ ಮಾಣಿಕ್ಯವಾದ ಚಂದ್ರಮತಿ ದೇವಿ ಬಹಳ ಪೂಜನೀಯಳು. ಸ್ವಾಮಿ, ಅರಮನೆಯಿಂದ ಸಾಮಾನ್ಯರಂತೆ ಹೊರಟ ಹರಿಶ್ಚಂದ್ರ ಚಂದ್ರಮತಿಯರ ಸ್ಥಿತಿ ಮುಂದೇನಾಯಿತು ಎಂದು ಹೇಳುವಿರಾ? ಹೇಳುತ್ತೇನೆ ದೇವಿ. ಅದಕ್ಕೆ ಇದಕ್ಕಿಂತ ಪ್ರಶಸ್ತವಾದ ಸಮಯ ಇನ್ಯಾವುದಿದೆ? ತನ್ನ ಸರ್ವಸ್ವವನ್ನು ವಿಶ್ವಾಮಿತ್ರ ಮುನಿಗಳಿಗೆ ದಾನ ಮಾಡಿ ದಕ್ಷಿಣೆಯ ಧನ ಸಂಪಾದನೆಗಾಗಿ ಹೊರಟು ಕಾಶಿನಗರಕ್ಕೆ ಬಂದರು. ಹೇ ದೇವದೇವ, ದಯಾಮಯ, ಹೇ ಕಾಶಿ ವಿಶ್ವನಾಥ, ಸ್ವಪ್ನದಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ಮಾತಿನಲ್ಲಾಗಲಿ, ಕ್ರಿಯೆಯಲ್ಲಾಗಲಿ ಎಂದು ಸತ್ಯವನ್ನು ಮೀರಿ ನಡೆಯದ ನನಗೇಕೆ ಇಂತಹ ಪರೀಕ್ಷೆ ಸ್ವಾಮಿ? ನನ್ನ ಸತ್ಯವಾಕ್ಯ ರಕ್ಷಣೆಯೋ ಅಥವಾ ನನ್ನ ಮರಣವೋ ನೀನೇ ನಿರ್ಧರಿಸು ತಂದೆ. ನೀನೇ ಗತಿ, ನೀನೇ ಮತಿ, ಅನ್ಯಥಾ ಶರಣಂ ನಾಸ್ತಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.